दर्शन के लाइन किधर है सर दर्शन को लाइन नहीं ಸೊ ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಶತಮಾನ 1703ರಲ್ಲಿ ಶ್ರೀ ಸೋಮನಾಥ್ ಮಂದಿರ ಸೊ ನಾನು ಹೇಳಿದ ಒಳಗೆ ಮೊಬೈಲ್ ಅಲೋ ಇಲ್ಲ ಅಂತ ಹೇಳಿ ಸೊ ಇಲ್ಲಿಂದಾಗಿ ನಮಸ್ತೆ ಭಯ್ಯ ನಮಸ್ತೆ ನಮಸ್ತೆ किधर से हाँ अहमदाबाद से हाँ ನಮಸ್ಕಾರ ರೀ ಎಲ್ಲ ಶರಣರಿಗೆ ಹೆಂಗಿದ್ದೀರಿ ಭಾಳ ಸೂಪರ್ ಇದ್ರಿ ನಿಮ್ಮ ಆಶೀರ್ವಾದದಿಂದ ಚಲೋ ಇದ್ದ ನಾದಿ ಸೊ ನಾ ಇವತ್ತು ಎಲ್ಲಿದ್ದ ಅಂತಂದ್ರ ಸೋಮನಾಥ್ ಗುಜರಾತ್ ಸೋಮನಾಥ್ದಾಗಿದ್ದೆ ಸೊ ರಾತ್ರಿ ಬಂದು ಗೋಗಾದಾಗ ಇಳಿದೆ ಗೋಗಾ ಭಾವನಗರದಾಗಿದ್ದೆ ಸೊ ಮುಂಜಾನೆ ಇವತ್ತು ಸೋಮನಾಥ್ ಬಂದಿದೆ ಸೋಮನಾಥ್ ಬರ್ಲಾಕ್ ಬಂದಾಗಿದ್ದ ಟೈಮು ಸೊ ರೂಮ್ ಸಿಕ್ಕಿಲ್ಲ ರೂಮ್ ಯಾಕಂತಂದ್ರು ಎಲ್ಲ ಯಾತ್ರಿ ನಿವಾಸ ಫುಲ್ ಆಗಿ ಆಲ್ರೆಡಿ ವೀಕೆಂಡ್ ಅದಲ್ಲ ಮತ್ತೇನಾಯ್ತು ಅಂದ್ರೆ ಒಂದು ಹೊರಗೊಬ್ಬರು ಅಣ್ಣ ಸಿಕ್ಕರು ನಿಮಗೆ 800 ರೂಪಾಯಿ ಅಂದ್ರೆ ಹೋಟೆಲು 800 ಅಣ್ಣ 550 ರೂಪಾಯಿ ಕೊಡ್ರಿ ಕೊಡ್ತೆ ಅಂದೆ ಹೀಗೆ ಅದ ಅಂತ ಹೇಳಿ ರೂಮ್ ನೋಡ್ರಿ ಹಿಂಗದ 550 ರೂಪಾಯಿ ಚಲೋ ಅದ ರೀ ಯಾತ್ರಿ ನಿವಾಸನೂ ಅಷ್ಟೇ ಅವರಿ 300 500 ಹಿಂಗವ ರೀ ಮತ್ತೇನ್ರಿ ಇಲ್ಲಿಂದ ಹೋಗೋದು ಸೀದಾ ಬಾಬಾ ಭೋಲೆನಾಥ್ ಸೋಮನಾಥ್ ಅವ್ರ ದರ್ಶನ ಮಾಡ್ಕೊಂಡ್ ಬರ್ರಿ ಬಾಬಾಜಿದು ಸೊ ಮಹಾದೇವನ ದರ್ಶನ ಚಲೋ ನಿಮ್ಗೆ ಬೇಡ್ಕೋತೆ ಚಲೋ ಆಗ್ಲಿ ಅಂತ ಹೇಳಿ ನನಗೂ ಚಲೋ ಆಗ್ಲಿ ಅಂತ ಹೇಳಿ ಬೇಡ್ಕೋತೆ ಅಲ್ಲಿವರೆಗೆ ದರ್ಶನ ಮಾಡ್ಕೊಂಡ್ ಬಂದಿದ್ದೆ ಒಳಗೆ ಫೋನ್ ಅಲವಿಲ್ಲ ನೆನಪಿಲ್ಲ ಸೊ ನಮಸ್ಕಾರಗಳು ಇದೇ ನಮ್ದು ರೂಮು ಇದನ್ನು ದರ್ಶನ ಮಾಡಕ್ಕೆ ಹಿಂಗದ ಗಾಡಿ ಇಲ್ಲಿ ಪಾರ್ಕ್ ಮಾಡಿದೆವು ರೂಮ್ ಅಲ್ಲದ ಕಿಟಕಿ ಕಾಣತ್ತಲ್ಲ ಅಲ್ಲಿಂದ ಅಲ್ಲದ ನಂದು ರೂಮು ದರ್ಶನ ಮಾಡ್ಕೊಂಬಂದು ಮತ್ತೆ ನಿಮಗೂ ಭೇಟಿ ಆಗಾರ ಫಟಾಫಟ್ ದರ್ಶನ ಮಾಡ್ಕೊಂಬರಿ ಎಷ್ಟು ಟೈಮ್ ಆಯ್ತು ಗೊತ್ತಿಲ್ಲ ನೋಡ್ರಿ ಗೋಮಾತ ಸೊ ಗುರುಡಿ ವ್ಯೂ ಇಲ್ಲಿಂದ ಕಾಣುತ್ತೆ ನೋಡ್ರಿ ಸೊ ಮೇನ್ ರೋಡಿಗೆ ಬಂದೆವು ಸೊ ಜಸ್ಟ್ ನಮ್ದು ಗುಡಿದಿಂದ 500 ಮೀಟರ್ಸ್ಗೆ ಅದ ನಮ್ದು ಹೋಟೆಲು ಇದು ಹಳೇದು ಸೋಮನಾಥ್ ಮಂದಿರ ಅಂತಾರೆ ಇದಕ್ಕೆ ಸೊ ಹಳೆ ಇದು ಅವಾಗೇನು ಇದ್ದಿಲ್ಲ ಎಷ್ಟು ಸತಿ ಮುರಿದ ಮೇಲೆ ಇದಕ್ಕೂ ಹಳೆ ಸೋಮನಾಥ್ ಮಂದಿರ ಅಂತ ನೋಡ್ರಿ ಗುಡಿದಿಂದ ಜಸ್ಟ್ ಬಾಜುನೇ ಅದ गुरुजी अंदर फोन अलाउ है नहीं है नहीं नहीं है ना फोन अलाउ है कि नहीं नहीं वही पूछ रहा ಸೊ ಹಳೇದು ಗುಡಿ ಅಂತಾರಲ್ಲ ಇದಕ್ಕೂ ಪುರಾಣ ಸೋಮನಾಥ್ ಮಂದಿರ ಅಂತ ಹೇಳಿ ಸೊ ಇದೇ ಪುರಾಣ ಸೋಮನಾಥ್ ಮಂದಿರ ಅಂತ ಹೇಳಿ ಹೋಗ್ರಿ ದರ್ಶನ ಮಾಡ್ಕೊಂಬರ್ರಿ ನಿಮಗೆ ಎಷ್ಟೋ ಜಡ ಟೋಟಲ್ ಈ ಕಡೆಯಿಂದ ಆಗಿರ್ತಕ್ಕ ಎಲ್ಲ ತೋರಿಸ್ತಾರೆ ಸೊ ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಶತಮಾನ 1703ರಲ್ಲಿ ಶ್ರೀ ಸೋಮನಾಥ್ ಮಂದಿರವನ್ನು ನಾಶವಾದ ಸಂದರ್ಭದಲ್ಲಿ ಪಾಲ್ವಿ ಪ್ರದೇಶದ ಮಹಾರಾಣಿ ಪುಣ್ಯಶ್ಲೋಕಿ ಮಾತೃಶ್ರೀ ಅಹಲ್ಯಾದೇವಿ ಶಿವ ಮಂದಿರ ನಿರ್ಮಾಣವಾಗಿ ಶಿವ ಪೂಜೆಯನ್ನು ಪರಂಪರವಾಗಿ ನಡೆಸುತ್ತಿದ್ದಾರೆ ಸೊ ಈ ಮಾತೃಶ್ರೀ ಅಹಿಲ್ಯಾಬಾಯಿ ದೇವಿಯವರಿಗೆ ಈ ಕೊಡುಗೆ ನೀಡಿದ್ದಕ್ಕೆ ಈ ಯುಗದ ಕಾಲಗಳಿಂದ 1783ರಲ್ಲಿ ಮತ್ತೆ ಇವರು ಸ್ಥಾಪನೆ ಮಾಡಿದ್ದರು ಈ ಶಿವಲಿಂಗವನ್ನು ಸೊ ಆವಾಗಿನ ಹಿಡಿದು ಇವಾಗಿನ ತನಕ ಪರಂಪರೆಯಾಗಿ ಪೂಜೆ ಮಾಡ್ಕೋತಾ ಬಂದಾರ ಸೊ ಇವರು ಒಂದು ಬಹಳ ದೊಡ್ಡ ಕೊಡುಗೆ ಅದ ದೇವಸ್ಥಾನಕ್ಕೆ ನೋಡ್ರಿ ಮೇನ್ ಶಿವಲಿಂಗ ಗರ್ಭಗುಡಿ ಅದ ತೋರಿಸ್ತೆ जय नम हनुमान महाराज की जय हनुमान देवर गुड़ी नोड्री सो मेन गर्भगुड़ी ಒಳ जय श्री महादेव हर हर महादेव मेन ಇದು ಗರ್ಭಗುಡಿ ಸೊ ನೀವು ಅಭಿಷೇಕ ಮಾಡ್ಬೋದಿದ್ರೆ ಮಾಡ್ಬೋದು, ಇಲ್ಲಾಂದ್ರೆ ದರ್ಶನ ಮಾಡ್ಕೊಳ್ಬೋದು. ಎಲ್ಲಕ್ಕಿಂತ ಹಳೆಯದ ಸೋಮನಾಥ ಇದು ಶಿವಲಿಂಗ ಅದ ನೋಡ್ರಿ, ಇದು ಬಹಳ ಹಳೆಯ ಶಿವಲಿಂಗ. ಶ್ರೀ ಮಾತೃಶ್ರೀ ಅಹಿಲ್ಯಾಬಾಯಿ ದೇವರವರು ಕಳಿಸಿದಂತ
ನಾವು ಇದು ನೋಡಿ ಜ್ಯೋತಿರ್ಲಿಂಗು ನಮ್ಮ ಈ ಸೋಮನಾಥ್ ದೇವಸ್ಥಾನದ ಅತಿ ಹಳೇದು ಅಂದ್ರೆ ಭಾಳ ಹಳೇದ್ರಿ. ಎಲ್ಲಕ್ಕಿಂತ ಅದು 1783ನೇ ಜ್ಯೋತಿರ್ಲಿಂಗ ಅಂತ ಹೇಳಿದಲ್ಲ ನಾವು. ಸೊ ಅದೇ ಜ್ಯೋತಿರ್ಲಿಂಗ ಅದ ಇದು. ದೇವ್ರ ಗುಡಿ ಇದಲ್ಲ ಸಾರಿ ಸೊ ನೋಡ್ಬೇಕು ಮೇನ್ ಇವ್ರು ಅಹಲ್ಯಾಬಾಯಿ, ಇವ್ರ ಮಾತುಶ್ರೀ ಅಹಲ್ಯಾಬಾಯಿ ಅಂತ ಹೇಳ್ಯಾರ ನೋಡ್ರಿ. ಸೊ ಅವ್ರದೇ ಫಸ್ಟ್ ಮೂರ್ತಿ ಅವರಿಗೆ ಕೊಡುಗೆ ಕೊಟ್ಟರೆ ಇವರು. ಸೊ ಇದೊಂದು ಭಾಳ ಒಳ್ಳೆ ಮಾತದ. ಸೊ ಇದು ಯಾರು ಭೀ ಸೋಮನಾಥ್ ಬಂದರು ನೆನ್ಪಿಟ್ಕೋರು, ಇದು ಇತಿಹಾಸದ ಇಲ್ಲಿಂದು. ಸೊ ಇಲ್ಲಿಂದ ದರ್ಶನ ಮುಗಿತು. ಈಗ ಅಲ್ಲೊಂದು ಮೇನ್ ಗರ್ಭಗುಡಿ ಏನದಲ್ಲ ಭಾಳ, ಅದೊಂದು ಹಳೆ ದೇವಸ್ಥಾನ ಕಟ್ಟ ನಿರ್ಮಾಣ ಮಾಡಿರ. ಆ ದೇವಸ್ಥಾನ ಕರ್ಕೊಂಡು ಹೋಗ್ತೇವೆ ಈಗ ನಿಮಗನ್ನ. ಸೊ ಗುಡಿದು ಮೇನ್ ಎಂಟ್ರೆನ್ಸು. ಸೊ ಇಲ್ಲಿಂದಾಗಿ ನಮಸ್ತೆ ಭಯ್ಯ, ನಮಸ್ತೆ ನಮಸ್ತೆ. ಕಿಧರ್ ಸೇ? ಅಹಮದಾಬಾದ್ ಸೇ. ಹಾ, ದಾಲ್ ಮಾಟಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಸಾಡ್ ಅಹಮದಾಬಾದ್ ಅಂತ ಕೈ ಮಾಡತ್ತಾನ ಭಾಳ ಫಸ್ಟ್. ಗುಡಿಗೆ ಎಂಟ್ರಿ ಕೊಡ್ತಾರೆ ನನಗೆ ಗೊತ್ತಿಲ್ಲ. ಸೊ ಆಚೆ ಕಡೆ ಗುಡಿ ಕಾಣಲಿದ್ದು ಸಾಚಾಕ್ ಹೋಗಿ ಬಂದು ನಿಮಗೂ ದರ್ಶನ ಮಾಡಿ ಬಂದು ಭೇಟಿ ಮಾಡಿಸ್ತಾನ. दर्शन के लाइन किधर है सर? दर्शन को लाइन नहीं. ಸೋಮನಾಥ್ ಮಹಾದೇವ್ ಇದು ಒಂದು ನಮ್ಮ 12 ಜ್ಯೋತಿರ್ಲಿಂಗದಲ್ಲಿ ಎಲ್ಲಕ್ಕಿಂತ ಹಳೇದು, ಎಲ್ಲಕ್ಕಿಂತ ಫಸ್ಟ್ ಜ್ಯೋತಿರ್ಲಿಂಗ ಅಂತಾರ. ಯಾಕಂದ್ರೆ ಇದು ಜ್ಯೋತಿರ್ಲಿಂಗ ಫಸ್ಟ್ ಈ ಗುಡಿಯಾಗೇನ ಆಗ ಏನಂತಾರೆ ಲುಟಾರಿಗಳು ಬರ್ತಾವಲ್ಲ ರೀ, ಇವು ಔರಂಗಜೇಬ್ ಆಗ್ಲಿ ಇವರೆಲ್ಲ ಆ ಟೈಮ್ನಾಗ ಇದು ಶಿವಲಿಂಗ ಅದ ನೋಡ್ರಿ. ಇದು ಭೂಮಿಗೆ ಇರ್ತಿಲ್ಲಂತ್ರಿ, ಮೇಲಾಗಿರ್ತದಂತ ಭೂಮಿಗೆ. ಇದಕ್ಕೆ ಭಾಳ ಮಂದಿ ಇದ್ರ ಮೇಲೆ ಏನಂತಾರ ಅಟ್ಯಾಕ್ ಮಾಡಿರು, ಈ ಗುಡಿ ಸರ್ವನಾಶ ಮಾಡಿರು. ಸೊ ಮತ್ತೆ ಇದು ನಮ್ಮ ಹಿಂದೂ ಧರ್ಮದವರೆಲ್ಲ ಮಾಡಿ ಮತ್ತೆ ಈ ಗುಡಿನ ಕಟ್ಟಿದ್ದಾರೆ. ಸುಮಾರು 6 ಸಲ ಈ ಗುಡಿನ ನಾಶ ಮಾಡಿದ್ದಾರೆ. ಮತ್ತೆ ಈ ದೇವಸ್ಥಾನ ಮತ್ತೆ ಕಟ್ಟಿದ್ದಾರೆ. ಹಾಗೆ ಈ ದೇವಸ್ಥಾನ ಇತಿಹಾಸ ಅಂದ್ರೆ ತುಂಬಾ ದೊಡ್ಡದಿದೆ ಹೇಳೋಕೆ. ನೀವು ಒಂದ್ಸತಿ ಲೈಫ್ದಾಗ ಒಂದ್ಸತಿ ಈ ಜ್ಯೋತಿರ್ಲಿಂಗ ಬಂದಿರಲ್ಲ, ನೀವು ಗುಡಿಯಾಗ ಕಾಲು ಇಡ್ತಿಕ್ಕಿ ಹೇಳ್ತಾನ ನಿಮ್ದು ಎಷ್ಟೇ ದೂರಿಂದ ಬರಲಿ ನಿಮ್ಮ ಮೈಂಡ್ ಪೂರ ರಿಲೀಫ್ ಆಯ್ತು. ಅಷ್ಟು ಭಯಂಕರ ದೇವ್ರು ಕಣ್ಣ ನೀರು ಬರ್ಸೋದು. ನಾವು ತಿರುಪತಿ ಬಾಲಾಜಿಗೆ ಹೋದಾಗ ನಮಗೆ ಕಣ್ಣ ನೀರು ಬರ್ತದ ಗರ್ಭಗುಡಿಯಾಗ ಹೋಯ್ತಿಗೆ. ಈ ಗರ್ಭಗುಡಿಯಾಗ ಹೋಯ್ತಿಗೆ ಹಂಗೆ ನಿಮ್ಮ ಕಣ್ಣಿಗೆ ನೀರು ಬರ್ತಾವೆ. ಇವತ್ತಿಂದ ವಿಡಿಯೋದಾಗ ಇಷ್ಟೇ. ನಮ್ದು ಸೋಮನಾಥ್ ಮುಗೀತು. ನಾಳೆ ಇಲ್ಲಿಂದ ದ್ವಾರಕಾ ನಾಗೇಶ್ವರ ಟೆಂಪಲ್ಗೆ ಹೋಯ್ತೇವೆ. ಅದು ನಮ್ದು 12 ಜ್ಯೋತಿರ್ಲಿಂದಾಗ ಒಂದು ಧಾಮ್ ನಾನು ನಾಳೆ ಕಂಪ್ಲೀಟ್ ಆಯ್ತದು. ಸೊ ಅಲ್ಲಿವರೆಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನನ್ನನ್ನು ಮಾತ್ರ ಯಾವತ್ತೂ ಮರಿಬೇಡ್ರಿ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತೆ. ಸಿಗ್ತೇ ಮುಂದಿನ ಹಿಡಿದಾಗ. ಜೈ ಹರ ಹರ ಮಹಾದೇವ್, ಜೈ ಶ್ರೀರಾಮ್.